ವಿಡಿಯೋದಲ್ಲಿ ಯಾವ ಯಾವ ಸಮಸ್ಯೆಗೆ ಯಾವ ಯಾವ ಜಪಮಾಲೆ ಒಳ್ಳೆಯದು ಅಂತ ತಿಳ್ಕೊಳ್ಳೋಣ. ಯಾವ ದೇವರು ಪೂಜೆ ಮಾಡುವಾಗ ಯಾವ ಜಪಮಾಲೆನ ಉಪಯೋಗಿಸ್ಕೋಬೇಕು, ಹಾಗೆ ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ಎತ್ತಿಡಬೇಕು, ಯಾವ ರೀತಿ ಶುದ್ಧತೆ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಒಂದೊಂದು ದೇವರಿಗೆ ಒಂದೊಂದು ಜಪಮಾಲೆಗಳು ಅಂತ ಇರುತ್ತೆ. ಹಾಗೆ ಒಂದೊಂದು ಸಮಸ್ಯೆಗಳಿಗೂ ಕೂಡ ಅದರದ್ದೇ ಆದ ಬೇರೆ ಬೇರೆ ರೀತಿಯಲ್ಲಿ ಪರಿಹಾರಗಳಿರುತ್ತೆ. ಹಣಕಾಸಿಗೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ, ಆರೋಗ್ಯ ಸಮಸ್ಯೆಗೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಬೇಕು ಅಂತಂದರೆ ಯಾವ ಜಪಮಾಲೆನ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಈ ದಿನ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ನಾವು ಯಾವುದೇ ವ್ರತ, ಹೋಮ, ಹವನ ಮಾಡೋದಕ್ಕಿಂತ ಮಂತ್ರ ಸ್ತೋತ್ರಗಳಿಗೆ ಮಹತ್ವ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈಗ ಮಂತ್ರಗಳನ್ನು ಹೇಳಬೇಕು ಅಂದಾಗ, ಪೂಜೆ ಮಾಡಬೇಕು ಅಂದಾಗ ಏಕಾಗ್ರತೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಅಲ್ವಾ, ಪೂಜೆ ಮಾಡುವಾಗಲೇ ಬೇರೆ ಬೇರೆ ಯೋಚನೆಗಳು, ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇರುತ್ತೆ ಅಂತ. ಒಂದೇ ಮನಸ್ಸಿನಿಂದ ನಾವು ಪೂಜೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಇದು 100% ನಿಜ ಕೂಡ. ನಾವು ಮಂತ್ರಗಳನ್ನು ಹೇಳುವಾಗ ಜಪಮಾಲೆನ ಉಪಯೋಗಿಸ್ಕೋಬೇಕು. ಅದರಲ್ಲಿ ನಾವು 108 ಸಲ ಪಠನೆ ಮಾಡ್ತೀವಿ ನೋಡಿ, ಅಂಥದ್ದಕ್ಕೆ ನಾವು ಲೆಕ್ಕ ಹಾಕೊಳ್ಳೋದಕ್ಕೋಸ್ಕರ ಜಪಮಾಲೆನ ಉಪಯೋಗಿಸ್ಕೋಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದೊಂದು ದೇವರಿಗೆ ಒಂದೊಂದು ಜಪಮಾಲೆಗಳು ಅಂತ ಇರುತ್ತೆ. ಹಾಗೆ ಒಂದೊಂದು ಸಮಸ್ಯೆಗಳಿಗೂ ಕೂಡ ಅದರದೇ ಆದ ಬೇರೆ ಬೇರೆ ರೀತಿಯಲ್ಲಿ ಪರಿಹಾರಗಳಿರುತ್ತೆ. ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ, ಹಣಕಾಸಿಗೆ ಮತ್ತು ಆರೋಗ್ಯ ಸಮಸ್ಯೆಗೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಬೇಕು ಅಂತಂದರೆ, ಶಾಂತಿಯುತವಾದಂತಹ ವಾತಾವರಣ ಇರಬೇಕು ಅಂತಂದರೆ ಯಾವ ಜಪಮಾಲೆಯನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಜಪಮಾಲೆ ಅಂದರೆ ನೀವು ಮಂತ್ರಗಳನ್ನು, ದೇವರ ನಾಮಗಳನ್ನು ಹೇಳುವಾಗ ಎಣಿಕೆಗಾಗಿ ಬಳಸುವಂಥ 108 ಮಣಿಗಳಿರುತ್ತಲ್ಲ, ಆ ಪವಿತ್ರವಾದ ಹಾರ. ಇದರಿಂದ ಭಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತೆ. ಪ್ರತಿಯೊಂದು ಮಣಿಗಳಿಗೂ ಕೂಡ ತನ್ನದೇ ಆದಂತಹ ಧಾರ್ಮಿಕ ಮಹತ್ವಗಳಿರುತ್ತೆ. ಹೊಸ ಮಾಲೆಗಳನ್ನು ನೀವು ತಗೊಂಡಾಗ ಅದನ್ನು ಯಾವ ರೀತಿ ಶುದ್ಧೀಕರಿಸಬೇಕು ಅಂತ ಅಂದರೆ, ನೀವು ಅದನ್ನು ಮನೆಗೆ ತಂದ ತಕ್ಷಣ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಗೋಮೂತ್ರವನ್ನು ಹಾಕೊಂಡ್ಬಿಟ್ಟು ಅದರಿಂದ ಚೆನ್ನಾಗಿ ತೊಳೆದ್ಬಿಟ್ಟು, ಮತ್ತು ಚೆನ್ನಾಗಿರುವಂಥ ನೀರಿನಲ್ಲಿ ಅದನ್ನು ತೊಳೆದ್ಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಬಟ್ಲಲ್ಲಿ ಹಾಕಿಡಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಕೂಡ ಇಟ್ಬಿಟ್ಟು ಪೂಜೆ ಮಾಡಬೇಕು. ಆಮೇಲೆ ನೀವು ಅದನ್ನು ಜಪ ಮಾಡಬೇಕು. ಮತ್ತೆ ಅದನ್ನು ಪೂಜೆ ಎಲ್ಲ ಆದಮೇಲೆ ಅದನ್ನು ಎಲ್ಲಂದರಲ್ಲಿ ಇಡಬಾರ್ದು. ಅದನ್ನು ಸರಿಯಾಗಿ ಸುತ್ತಬಿಟ್ಟು ಒಂದು ಕಡೆ ಇಡಬೇಕು. ದೇವ್ರ ಮುಂದೆ ಇಡ್ಬೋದು, ಅಥವಾ ಒಂದು ಪ್ಲೇಟ್ನಲ್ಲಿ ಕೂಡ, ಅಥವಾ ಒಂದು ಬಟ್ಲಲ್ಲಿ ಕೂಡ ಹಾಕಿ ಇಡ್ಬೋದು, ಅಥವಾ ಒಂದು ವೇಳೆ ಅಥವಾ ಸ್ಟಿಕ್ಕರ್ ಥರ ಅಂಟಿಸ್ಬಿಟ್ಟು ಅದಕ್ಕೆ ತಗಲಾಕ್ಬೋದು. ಇದನ್ನು ತುಂಬ ಜೋಪಾನವಾಗಿ ಇದನ್ನು ಇಟ್ಕೋಬೇಕು. ಇನ್ನು ಯಾವ ರೀತಿ ಇದನ್ನು ಉಪಯೋಗಿಸ್ಕೋಬೋದು ಅಂತಂದರೆ, ಪ್ರತಿದಿನ ನೀವು 2 ನಿಮಿಷ ಆದ್ರೂ ದೇವರ ನಾಮವನ್ನು ಜಪ ಮಾಡ್ತಾ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಸ್ನಾನ ಆದಮೇಲೆ ಮಡಿ ಬಟ್ಟೆಗಳನ್ನು ಹುಡ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. ನೀವು ದೇವ್ರ ಮನೆಯಲ್ಲಿ ದೇವ್ರ ದೀಪ ಹಚ್ಬಿಟ್ಟು ಉದ್ಬತ್ತಿನ ಬೆಳಗ್ಬಿಟ್ಟು ಕೂತ್ಕೋಬೇಕು. ಕೈಯಲ್ಲಿ ಈ ಜಪಮಾಲೆನ ಇಟ್ಕೊಂಡು ಯಾವ ದಿನ ಮಾಡ್ತಿರೋ, ನೀವು ಸೋಮವಾರ ಮಾಡಿದ್ರೆ ಶಿವನನ್ನು, ಮಂಗಳವಾರ ಮಾಡಿದ್ರೆ ಸುಬ್ರಹ್ಮಣ್ಯೇಶ್ವರನನ್ನು ಮತ್ತು ಗಣೇಶನನ್ನು ಅಥವಾ ದುರ್ಗಾದೇವಿಯನ್ನು, ಈ ದೇವರ ನಾಮಗಳನ್ನು ಜಪ ಮಾಡ್ಕೋಬೋದು. ಇನ್ನು ಬುಧವಾರ ವಿಷ್ಣುವನ್ನು, ಗುರುವಾರ ಮಾಡೋದಾದರೆ ಗುರುಗಳನ್ನು, ಶುಕ್ರವಾರ ಮಾಡೋದಾದರೆ ಮಹಾಲಕ್ಷ್ಮಿಯನ್ನು, ಶನಿವಾರ ಹನುಮಂತನನ್ನು, ಇನ್ನು ಭಾನುವಾರ ಸೂರ್ಯದೇವನನ್ನು. ಹೀಗೆ ಆಯಾ ದಿನಕ್ಕೆ ಯಾವ ದೇವರು ಅಧಿಪತಿ ಆಗಿರ್ತಾರೋ ಆ ದೇವರ ನಾಮವನ್ನು ಜಪ ಮಾಡುವಂಥದ್ದು. ಪ್ರತಿದಿನ 2 ರಿಂದ 5 ನಿಮಿಷ ನೀವು ಈ ರೀತಿ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮಲ್ಲೇ ಒಂದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ, ಆ ಒಂದು ಎನರ್ಜಿ ಇದ್ದಾಗಲೇ ನಮ್ಮ ಮನೆಯಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಹಾಗೇ ಇರುತ್ತೆ. ನಮ್ಮ ವಾತಾವರಣ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಹಾಗಾಗಿ ಮೊದಲು ನಾವು ಈ ಅಭ್ಯಾಸಗಳನ್ನು ಮಾಡ್ಕೋಬೇಕು. ಈ ಒಂದು ಮಾಲೆಯನ್ನು ನಾವು ಯಾವ ರೀತಿ ನಾವು ಇಟ್ಕೋಬೇಕು ಅಂತ ಅಂದರೆ, ನಮ್ಮ ಕೈಯಲ್ಲಿ ತೋರು ಬೆರಳನ್ನು ಮೇಲೆ ಇಟ್ಕೋಬೇಕು. ಮಧ್ಯದ ಬೆರಳಿರುತ್ತಲ್ವ, ಅದರಲ್ಲಿ ಈ ಜಪಮಾಲೆನ ಇಟ್ಕೊಂಡು ನಮ್ಮ ಹೆಬ್ಬೆರಳಿನಿಂದ ನಾವು ಮಂತ್ರನ ಹೇಳ್ತಾ ಒಂದೊಂದೇ ಮಣಿಯನ್ನು ಕೆಳಗಡೆ ಸರಿಸ್ತಾ ಹೋಗಬೇಕು. ಈಗ ನಾವು ಲೆಕ್ಕ ಹಾಕುವಂಥ ಅವಶ್ಯಕತೆಯೇ ಇರೋದಿಲ್ಲ. ನಮ್ಮ ಪಾಡಿಗೆ ನಾವು ಮಂತ್ರ ಹೇಳ್ಕೊಂಡು ಹೋಗ್ಬೋದು. ನಮ್ಮ ಬೆರಳುಗಳು ಮಣಿಯನ್ನು ಸರಿಸ್ತಾ ಇರ್ಬೋದು.
ಒಂದು ಮಂತ್ರನ ಹೇಳಿದ ಮೇಲೆ ಆ ಮಣಿಯನ್ನು ಸರಿಸ್ಬೇಕು. ಇದರಿಂದ ಏನಾಗುತ್ತೆ ಅಂತ ಅಂದರೆ ನಮ್ಮ ಗಮನ ಪೂರ್ತಿ ಆ ಮಣಿ ಮೇಲೆ ಇರುತ್ತೆ, ನಮ್ಮ ಕೈ ಮೇಲೆ ಇರುತ್ತಲ್ವ. ನಾವು ಮಂತ್ರನ ಏನು ಹೇಳ್ತಾ ಇರ್ತೀವೋ ಅದ್ರ ಮೇಲೆ ಮಾತ್ರ ಇರುತ್ತೆ. ಯಾಕಂದರೆ ನಾವು ಮಂತ್ರ ಹೇಳುವಾಗ ಮಣಿಯನ್ನು ಸರಿಸ್ತಾ ಇರ್ತೀವಿ, ಅದು ಬಿಟ್ಟರೆ ನಾವು ಬೇರೆ ಬೇರೆ ಯೋಚನೆಗಳನ್ನು ಮಾಡೋದಿಲ್ಲ, ಅದು ಬರೋದು ಇಲ್ಲ ಕೂಡ. ಆದರೆ ನಾವು ಜಪಮಾಲೆನ ಉಪಯೋಗಿಸ್ಲಿಲ್ಲ ಅಂತ ಅಂದರೆ ನಮ್ಮ ಗಮನ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಈ ರೀತಿ ನಾವು ಜಪಮಾಲೆಗಳನ್ನು ನಾವು ಉಪಯೋಗಿಸೋದ್ರಿಂದ ನಮಗೆ ಮತ್ತೆ ಮತ್ತೆ ಆ ಮಂತ್ರನ ಹೇಳಬೇಕು, ಮತ್ತೆ ಇನ್ನೂ ಜಾಸ್ತಿ ಸಲ ಹೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕಂತ ಅಂದರೆ ಲೆಕ್ಕ ಹಾಕೋದು ಕೂಡ ತುಂಬಾ ಸುಲಭ. ಇಷ್ಟು ಬೇಗ 108 ಸಲ ಆಗಿಬಿಡ್ತಾ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. 1 ರೌಂಡು 2 ರೌಂಡು ಈ ರೀತಿ ಹೇಳೋದಕ್ಕೆ ಮಾಡ್ತಾ ಹೋಗ್ತೀವಿ. ಯಾವುದೇ ಜಪ ಮಾಡಿದ್ರು ಅಷ್ಟೇ 108 ಸಲ ಹೇಳೋದಕ್ಕಿಂತ ಅದಕ್ಕಿಂತ ಜಾಸ್ತಿನೇ ಹೇಳ್ಬೋದು. ಅಂದರೆ 200, 300, 1000 ಈ ರೀತಿ ಹೆಚ್ಚು ಜಪ ಮಾಡೋದ್ರಿಂದ ಅದರ ಒಂದು ಎನರ್ಜಿ ಕೂಡ ನಮಗೆ ಹೆಚ್ಚೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಎಷ್ಟೋ ಜನ ಈ ರುದ್ರಾಕ್ಷಿನ ಕೈಯಲ್ಲೆಲ್ಲ ಹಾಕ್ಕೊಂಡಿರ್ತಾರೆ. ಯಾವ ಟೈಮ್ನಲ್ಲಿ ಹಾಕಬೇಕು ಆ ಟೈಮ್ನಲ್ಲಿ ಮಾತ್ರ ಹಾಕಬೇಕು. ಇದನ್ನು ಊಟ ಮಾಡುವಾಗ, ಬೇರೆ ಬೇರೆ ಕೆಲಸಗಳನ್ನು ಮಾಡುವಾಗ ಹಾಕೋಬಾರ್ದು. ಇದನ್ನು ಸ್ನಾನ ಆದಮೇಲೆ ಪೂಜೆ ಮಾಡುವಂಥ ಸಮಯದಲ್ಲಿ ಹಾಕೋಬೇಕಾಗುತ್ತೆ. ಪೂಜೆ ಎಲ್ಲ ಆಮೇಲೆ ಅದನ್ನು ತೆಗೆದಿಡಬೇಕು. ಈ ರೀತಿ ದೈವಿಕ ವಸ್ತುಗಳನ್ನು ಹಾಕುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಆಗ ಮಾತ್ರ ಅದರ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಇಲ್ಲ ಅಂದರೆ ಆ ಒಂದು ನೆಗೆಟಿವ್ ಎನರ್ಜಿ ಕೂಡ ನಾವು ಎದುರಿಸ್ಬೇಕಾಗುತ್ತೆ. ಈ ರೀತಿ ರುದ್ರಾಕ್ಷಿ ಮಾಲೆನ ಹಿಡಿದ್ಬಿಟ್ಟು ಜಪ ಮಾಡೋದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ. ಅಲ್ಲದೆ ನಾವು ಗೊತ್ತಿಲ್ಲದೇ ಮಾಡಿದಂತಹ ಪಾಪಗಳು ಕೂಡ ನಾಶ ಆಗುತ್ತೆ. ದೈವಿಕ ಲಾಭ ಮತ್ತು ದೈವಿಕ ಅನುಭವ ಕೂಡ ಉಂಟಾಗುತ್ತೆ. ಒಬ್ಬ ಮನುಷ್ಯ ತುಂಬ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾಗ, ತುಂಬ ಟೆನ್ಷನಲ್ಲಿದ್ದರೆ ಅಂಥವರು ಒಂದು ಅರ್ಧ ಗಂಟೆ ಸ್ಫಟಿಕದ ಮಾಲೆನ ಧರಿಸ್ಕೊಂಡ್ರೆ ಸಾಕು. ತುಂಬ ಬೇಗನೆ ರಿಲೀಫ್ ಆಗುತ್ತೆ, ತುಂಬ ಬೇಗನೆ ಒಂದು ಸಮಾಧಾನವಾಗಿರ್ಬೋದು. ಹಾಗಾಗಿ ಈ ಸ್ಫಟಿಕದ ಮಾಲೆ ತುಂಬಾ ಪವರ್ಫುಲ್ ಇರೋದು. ಜಪ ಮಾಲೆಯಿಂದ ಮಾಡೋದ್ರಿಂದ ಏಕಾಗ್ರತೆ ನಮಗೆ ಇರುತ್ತೆ. ಇನ್ನು ರುದ್ರಾಕ್ಷಿ ಮಾಲೆ ಕೂಡ ಅಷ್ಟೇ, ನಾವು ಎಲ್ಲೆಲ್ಲೋ ತಗೊಳ್ಳೋದಕ್ಕಿಂತ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಂದ ತಗೊಳ್ಳೋದು ಒಳ್ಳೆಯದು. ಮತ್ತು ಒಂದು ರೀತಿ ಅದರ ನೆನಪಿರುತ್ತೆ, ನಾವು ಈ ರೀತಿ ಈ ತೀರ್ಥಕ್ಷೇತ್ರದಲ್ಲಿ ತಗೊಂಡಿದ್ದಲ್ವಾ ಅಂತ ಒಂದು ನೆನಪಿರುತ್ತೆ. ಅದರ ಮಹತ್ವ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ತಗೊಳ್ಳೋದು ಒಳ್ಳೆಯದು. ಇನ್ನು ಸ್ಫಟಿಕದ ಮಾಲೆನ ಉಪಯೋಗಿಸೋದ್ರಿಂದ ಅಂದರೆ ಕುತ್ತಿಗೆಗೂ ಕೂಡ ಇದನ್ನು ಧರಿಸ್ಬೋದು, ಒಳ್ಳೆಯದೇ. ಇದು ಕೋಪವನ್ನು ನಿಯಂತ್ರಣ ಮಾಡುತ್ತೆ. ಅಲ್ಲದೆ ಸ್ಫಟಿಕ ಮಾಲೆನ ಹಿಡಿದ್ಬಿಟ್ಟು ಜಪ ಮಾಡೋದ್ರಿಂದ ಅತ್ಯಧಿಕ ಮಾನಸಿಕ ಒತ್ತಡ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಮಾನಸಿಕ ಒತ್ತಡವನ್ನು ಹೊರಗಡೆ ಹಾಕ್ಬೋದು. ತುಳಸಿ ಮಾಲೆನ ಹಿಡಿದ್ಬಿಟ್ಟು ಜಪ ಮಾಡೋದ್ರಿಂದ ಆರ್ಥಿಕ ತೊಂದರೆ ಇದ್ದರೆ ಅದು ಕೂಡ ದೂರ ಆಗುತ್ತೆ. ಲಕ್ಷ್ಮಿ, ವಿಷ್ಣು ಆರಾಧನೆ ಮಾಡಿದಂತಹ ಅನುಗ್ರಹ ಉಂಟಾಗುತ್ತೆ. ಮತ್ತು ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ತುಳಸಿ ಮಾಲೆನ ಹಿಡಿದ್ಬಿಟ್ಟು ಜಪ ಮಾಡೋದ್ರಿಂದ ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣ್ಬೋದು. ಅಂದರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೋಸ್ಕರ ಯಾರೇ ಆಗಿರ್ಬೋದು, ಒಂದು ಸಣ್ಣದು ಕಿರಾಣಿ ಅಂಗಡಿ ಆಗಿರ್ಬೋದು, ಅಥವಾ ಒಂದು ಸಣ್ಣದು ತರಕಾರಿ ವ್ಯಾಪಾರನೇ ಆಗಿರ್ಬೋದು, ಈರುಳ್ಳಿ ವ್ಯಾಪಾರನೇ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದರೆ ವೈಜಯಂತಿ ಮಾಲೆನ ಹಿಡಿದ್ಬಿಟ್ಟು ಜಪ ಮಾಡಬೇಕು. ಏನು ಅಂತ ಜಪ ಮಾಡೋದು ಅಂತ ನಿಮಗೆ ಈ ಪ್ರಶ್ನೆ ಕೂಡ ಬರ್ಬೋದು ಅಲ್ವಾ? ನೀವು ಯಾವುದೇ ದೇವ್ರ ಪೂಜೆ ಮಾಡಿ ಓಂ ನಮಃ ಶಿವಾಯ ಅಂತನಾದರೂ ಜಪ ಮಾಡಿ, ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಂತನಾದರೂ ಹೇಳ್ಕೊಬೋದು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಆದರೂ ಕೂಡ ಹೇಳ್ಕೊಬೋದು. ಅಥವಾ ಗುರುಗಳು ಓಂ ಸಾಯಿರಾಮ್ ಅಂತ ಆದರೂ ಹೇಳ್ಕೊಬೋದು. ಗುರು ರಾಘವೇಂದ್ರಾಯ ನಮಃ ಅಂತ ಕೂಡ ನೆನೆಸ್ಕೊಂಡು ನೀವು ಹೇಳ್ಕೊಬೋದು. ಮತ್ತು ದತ್ತಾತ್ರೇಯ, ದಕ್ಷಿಣ ಮೂರ್ತಿಗಳು, ಯಾವ ದೇವರನ್ನು ಬೇಕಾದರೂ ಕೂಡ ನೀವು ಸ್ಮರಣೆ ಮಾಡ್ತಾ ಜಪ ಮಾಡುವಂಥದ್ದು. 108 ಸಲ ಜಪ ಮಾಡುವಂಥದ್ದು. ಕಾಲಭೈರವೇಶ್ವರ, ಜ್ಞಾನದ ಅಧಿದೇವತೆಯಾದ ಸರಸ್ವತಿ ದೇವಿ ಆಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು. ಯಾವ ದಿನ ನಾವು ಯಾವ ದೇವ್ರ ನಾಮವನ್ನು ಜಪ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅಂಥ ದಿನಗಳಲ್ಲಿ ಈ ವೈಜಯಂತಿ ಮಾಲೆಯನ್ನು ಇಟ್ಕೊಂಡು ಜಪ ಮಾಡುವಂಥದ್ದು. ಇನ್ನು ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಬುಧವಾರ, ಗುರುವಾರ, ಶುಕ್ರವಾರ ವೈಜಯಂತಿ ಮಾಲೆಯನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ಮಹಾಲಕ್ಷ್ಮಿಯನ್ನು ಅಥವಾ ವಿಷ್ಣು,
ಕೃಷ್ಣ, ಹನುಮಂತ, ಗುರುಗಳು ಈ ದೇವರುಗಳನ್ನು ನೆನೆಸ್ಕೊಂಡ್ಬಿಟ್ಟು ಆ ದೇವರ ಹೆಸರನ್ನು 108 ಸಲ ಹೇಳ್ಕೋಬೇಕು. ಈ ಮಣಿಮಾಲೆಯನ್ನು ಕೈಯಲ್ಲಿ ಇಟ್ಕೊಂಡು ಜಪ ಮಾಡೋದು. ಈ ರೀತಿ ನೀವು ಮಾಡೋದ್ರಿಂದ ಕ್ರಮೇಣ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಈಗ ನೀವು ಯೋಚನೆ ಮಾಡಿ ನಿಮಗೆ ಯಾವ ಸಮಸ್ಯೆ ಇದೆ, ಯಾವ ರೀತಿ ಜಪ ಮಾಲೆನ ತಗೋಬೇಕು ಅಂತ. ಹಣದ ಸಮಸ್ಯೆ ಅಧಿಕವಾಗಿದೆ ಅಂತ ಅನ್ನೋರು ತುಳಸಿ ಮಾಲೆ ಅಥವಾ ವೈಜಯಂತಿ ಮಾಲೆಯನ್ನು ತಗೋಬೇಕು. ಇನ್ನು ತುಂಬ ಟೆನ್ಷನ್ ಇದೆ ಮತ್ತು ಕೆಲಸದ ಒತ್ತಡ ಹೆಚ್ಚಾಗಿದೆ ಅಂತ ಅನ್ನೋರು ಸ್ಫಟಿಕದ ಮಾಲೆನ ತಗೋಬೇಕು. ಅದನ್ನು ನೀವು ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು, ಜಪ ಮಾಡೋದು, ಕುತ್ತಿಗೆಗೂ ಕೂಡ ಹಾಕೊಳ್ಳೋದ್ರಿಂದ ನಿಮ್ಮ ಸ್ಟ್ರೇನ್ ಕಡಿಮೆ ಆಗುತ್ತೆ. ಹಾಗೆ ಭಗವಂತ ಜೀವನದಲ್ಲಿ ಎಲ್ಲ ಕೊಟ್ಟಿದ್ರೂ ಕೂಡ ನನಗೆ ನೆಮ್ಮದಿ ಹೊಂದಿದ್ರೆ ಸಾಕು ಅಂತ ಅನ್ನೋರು ರುದ್ರಾಕ್ಷಿ ಮಾಲೆನ ತಗೋಬೇಕು. ಮತ್ತು ಹಣದ ಸಮಸ್ಯೆಗೋಸ್ಕರ ಅಂದರೆ ಒಡವೆ ಅಡ ಇಟ್ಟಿದ್ರೆ, ತುಂಬ ಸಾಲ ಇದೆ ಅಂತ ತೀರ್ಸೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ನೀವು ಕಮಲಾಕ್ಷಿ ಮಾಲೆ, ಕಮಲಾಕ್ಷಿ ಬೀಜದ ಮಾಲೆನ ತಗೋಬೇಕಾಗುತ್ತೆ. ಇದನ್ನು ಪ್ರತಿ ಶುಕ್ರವಾರ ಪೂಜೆ ಮಾಡಿಬಿಟ್ಟು ಅಮ್ಮನವ್ರನ್ನ ಹೆಸರನ್ನು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ 108 ಸಲ ಹೇಳ್ಕೋಬೇಕು. ಆ ಮಣಿ ಮಾಲೆನ ನಿಮ್ಮ ಕೈಯಲ್ಲಿ ಇಟ್ಕೊಂಡು 108 ಸಲ ಹೇಳ್ಕೋಬೇಕು. ಇನ್ನು ಸೋಮವಾರ ನಾವು ರುದ್ರಾಕ್ಷಿ ಮಾಲೆನ ಇಟ್ಕೊಂಡ್ಬಿಟ್ಟು ಓಂ ನಮಃ ಶಿವಾಯ ಅಂತ ಜಪ ಮಾಡೋದು. ಈ ಥರ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಈ ರೀತಿ ಜಪ ಮಾಲೆನ ತಗೋಬೇಕಾಗುತ್ತೆ. ಇನ್ನು ಎಲ್ಲ ಜಪ ಮಾಲೆನ ತಗೋಬೇಕು ಅನ್ನೋ ರೀತಿಲಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇನ್ನು ರುದ್ರಾಕ್ಷಿ ಮಾಲೆ ಒಂದನ್ನು ಇಟ್ಕೊಂಡ್ಬಿಟ್ಟು ನೀವು ಎಲ್ಲ ದೇವರ ನಾಮಗಳನ್ನು ಜಪ ಮಾಡ್ಕೋಬೋದಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಅಥವಾ ವೈಜಯಂತಿ ಮಾಲ ಒಂದೇ ಒಂದು ಸಾಕು, ಅದನ್ನು ತೊಗೊಂಡ್ಬಿಟ್ಟು ನೀವು ಜಪ ಮಾಡ್ಕೋಬೋದು. ಈ ರೀತಿ ಶಿವನನ್ನು ಎಲ್ಲ ರೀತಿ ದೇವರನ್ನು ಜಪ ಮಾಡ್ಕೋಬೋದಾ ಅಂತ ಅಂದರೆ ಮಾಡ್ಕೋಬೋದು. ಆದರೆ ಅದರ ಎನರ್ಜಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದರಲ್ಲಿ ಯಾವುದು ನಿಮಗೆ ಸಿಗುತ್ತೋ ಆ ಜಪ ಮಾಲೆನ ತಗೊಳ್ಳಿ. ಆದರೆ ಪ್ರತಿಯೊಬ್ಬರು ಕೂಡ ಇದನ್ನು ಮನೆಯಲ್ಲಿ ಇಟ್ಕೊಳ್ಳೋದು, ಇದರಿಂದ ನಾವು ದೇವರ ನಾಮಗಳನ್ನು ಜಪ ಮಾಡೋದು ತುಂಬಾ ಒಳ್ಳೆಯದು. ಇದು ತುಂಬಾ ಸರಳವಾದಂತಹ ವಿಧಾನ. ಇದಿಷ್ಟು ಕೂಡ ಯಾವ್ಯಾವ ರೀತಿಯ ಜಪ ಮಾಲೆನ ತೊಗೊಂಡ್ಬಿಟ್ಟು ಯಾವ್ಯಾವ ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡ್ಕೋಬೋದು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.